ಕೇಳಿಸ್ಕೊಳ್ರಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗ ಗಿದ್ಯೋನನ ಮೇಲೆ ಪವಿತ್ರಾತ್ಮ ದೇವರು ಅಭಿಷೇಕ ಅವನ ಮೇಲೆ ಇಳಿದು ಬಂದಂತೆ ಎಂಬುದಾಗಿ ನೋಡುತ್ತಾ ಇದೆ. ಇವನು ನಾನು ಬಲಹೀನನು, ನನ್ನ ಶಕ್ತಿನ ಎಂಬುದಾಗಿ ಹೇಳ್ಕೊಳ್ತಾ ಇದ್ದ. ನಾನು ಯಾತಕ್ಕೆ ಬಲಹೀನ ಅಂದುಕೊಳ್ತಾ ಇದ್ದ. ಇವನು ಎದುರು ಪುಕ್ಲ ವ್ಯಕ್ತಿ ಆಗಿದ್ದ. ದೇವರು ಹೇಳ್ತಾ ಇದ್ದಾನೆ, ಯಾವಾಗ ದೇವರ ಆತ್ಮನ ಮೇಲೆ ಬರ್ತದೋ ಆವಾಗ ಬಲ ಹೊಂದಿಕೊಂಡು ಎಂಬುದಾಗಿ ನೋಡುತ್ತಾ ಇದೆ. The spirit of the Lord came upon Gideon. ಇಂಗ್ಲಿಷ್ ಬೈಬಲ್ ಬರೆಯಲ್ಪಟ್ಟಿದೆ, ದೇವರ ಆತ್ಮವು ಗಿದ್ಯೋನನ ಮೇಲೆ ಇಳಿದು ಬಂದಿದೆ ಎಂಬುದಾಗಿ ನೋಡುತ್ತಾ ಇದೆ. ಹಲ್ಲೆಲೂಯಾ. ಅವನ ಮೇಲೆ ದೇವರ ಆತ್ಮನ ಬಂದ ನಿಮಿತ್ತವಾಗಿ ಅವನು ಏನ್ ಮಾಡಿದ? ಬರೀ 300 ಜನನ ಇಟ್ಟುಕೊಂಡು ಇಡೀ ವೈರಿಗಳ ಪಾಳ್ಯವನ್ನೇ ನಾಶ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ಇವತ್ತು ಗಿದ್ದರಿಗೆ ಕೊಟ್ಟಂತ ಬಲವನ್ನು ನಿನಗೆ ಅಂದುಕೊಳ್ಳಿಕ್ಕೆ ಶಕ್ತನಾಗಿದೆ. ನಿನ್ನ ಮುಂದೆ ಎಷ್ಟು ಜನ ಇದ್ದಾರೆ ಇವತ್ತು ನಮ್ಮ ಸಭೆಯಲ್ಲಿ? ಇವತ್ತು 20 ಜನ ಇರ್ಬೋದು, 30 ಜನ ಇರ್ಬೋದು, 50 ಜನ ಇರ್ಬೋದು. ಇದೇ ಜನರನ್ನ ಇಟ್ಟುಕೊಂಡು ದೇವರು ಯಾಕಿರನ್ನು ದೇವರಿಗೆ ವಶ ಮಾಡಿಕೊಳ್ಳಿ. ದೇವರು ಶಕ್ತನಾಗಿದ್ದಾನೆ. ದೇವರಿಗೆ ಬೇಕಾದ ಜನಸಂಖ್ಯೆ ಎಲ್ಲ ದೇವರಿಗೆ ಬೇಕಿರುವಂತದ್ದು ಏನಂತಂದ್ರೆ ಕ್ವಾಲಿಟಿ ಅಲ್ಲ, ದೇವ್ರಿಗೆ ಬೇಕಾದ ಕ್ವಾಂಟಿಟಿ ದೇವ್ರಿಗೆ ಬೇಕಾಗಿದೆ. ಎಷ್ಟು ಜನ ಸಭೆಯಿದ್ದಾರೆ ಅಂತ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಬ್ರ್ಯಾಂಡ್ ಆಗಿರುವಂತ ಜನರ ಸಭೆಯಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಷ್ಟು ಆತ್ಮದಿಂದ ಅಭಿಷೇಕಿಸಲ್ಪಟ್ಟರೆ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಜನರ ಮೇಲೆ ಪವಿತ್ರಾತ್ಮ ಅಭಿಷೇಕ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಷ್ಟು ಜನರು ಧೈರ್ಯಶಾಲಿಗಳಾಗಿದ್ದಾರೆ ಅನ್ನೋದಾಗಿ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ಎಷ್ಟು ಜನರು ಜಯಭರಿತ ಜೀವನ ಜೀವಿಸ್ತಾ ಇದ್ದಾರೆ. ಎಷ್ಟು ಜನರು ಸೈತನಿಗೆ ವಿರುದ್ಧವಾಗಿ, ಸೈತನೇ ನಾನು ವಿರುದ್ಧವಾಗಿ ನಾನು ಭೇಟಿ ಆಡ್ತೇನೆ ಎಂಬುದಾಗಿ ಹೇಳುವಂಥ ಜನರು ಇವತ್ತು ಬೇಕಾಗಿದ್ದಾರೆ. ಆಮೇಲೆ ಇವತ್ತು 100 ಜನ ಇತ್ತು, 1000 ಜನ ಇದ್ದುಕೊಂಡು ಇವತ್ತು ನಮಗೆ ದೇವರ ಭಯ ನಮಗಿಲ್ಲ ಅಂದ್ರೆ, ದೇವರ ಬೆಂಕಿ ನಮಗೆ ಇಲ್ಲ ಅಂದ್ರೆ, ದೇವರ ಅಭಿಷೇಕ ನಮಗೆ ಇಲ್ಲ ಅಂದ್ರೆ, ಪವಿತ್ರಾತ್ಮನ ತೇಜಸ್ಸು ನಮಗೆ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಹೌದಲ್ವಾ? ಸೊ ನೀವು ಕೂಡ ದೇಶಗಳನ್ನ ಅಲ್ಲೋಲಕಲ್ಲೋಲ ಮಾಡಲಿಕ್ಕೆ ಸಾಧ್ಯ. ಒಂದು ಸರ್ವೆ ಪ್ರಕಾರ ಕೇಳಿಸ್ಕೊಡಿ, ಎಲ್ಲ ಗಮನಿಟ್ ಕೇಳಿಸ್ಕೊಡಿ. ಸರ್ವೆ ಪ್ರಕಾರ ಇವತ್ತು 21st ಸೆಂಚುರಿಯಲ್ಲಿ ತೋಮ ಬಂದೋದಿಂದ ಇಲ್ಲಿ ತನಕ 5 ಕೋಟಿ ಜನ ವಿಶ್ವಾಸಗಳು ಭಾರತ ದೇಶದಲ್ಲಿದ್ದಾರೆ. ಎಷ್ಟು ಕೋಟಿ? 5 ಕೋಟಿ ಜನ. ಈ 5 ಕೋಟಿ ಜನ ಕ್ರೈಸ್ತರಾಗಿದ್ದು ಎಷ್ಟು ಜನರಿಂದ? ಓನ್ಲಿ 1%. ಅದು ಯೇಸು ಕ್ರಿಸ್ತನ ಶಿಷ್ಯ ಇರುವಂತ ತೋಮನ ಒಬ್ಬ ವ್ಯಕ್ತಿಯ ಸುವಾರ್ತೆಯಿಂದ ಇಡೀ ದೇಶ ಇವತ್ತು 5 ಕೋಟಿ ಜನಸಂಖ್ಯೆ ಯೇಸುವಿನ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದಾರೆ. ಈ 2000 ವರ್ಷಗಳಾಯ್ತಲ್ಲ ಪಾಸ್ಟರ್, 2000 ವರ್ಷಗಳಾಗಿರ್ಬಹುದು. ಬಟ್ ಆದ್ರೆ ದೇವರು ಫೈರ್ ಬ್ರ್ಯಾಂಡ್ ಆಗಿರುವಂತ ಒಂದು ಸಂತಾನವನ್ನ ದೇಶದಲ್ಲಿ ಉಂಟಾಗಿ ಹೋಗಿದ್ದಾನೆ. ಆಮೇನ್. ಕೆಲವೇ ವರ್ಷಗಳಲ್ಲಿ ನಿಮ್ಮ ಕಣ್ಣು ಎದುರುಗಡೆ ಒಂದು ಮಹಾದೊಡ್ಡ ಉಜ್ಜೀವನವನ್ನು ಭಾರತ ದೇಶದಲ್ಲಿ ನೋಡ್ಲಿಕ್ಕೆ ಇದ್ದೀರಾ. ಇಲ್ಲಿವರೆಗೂ 5 ಕೋಟಿ ಆಗಿತ್ತು ಅಷ್ಟೇ. ಈ ಮಹಾದೊಡ್ಡ ಉಜ್ಜೀವನ ಬರುವಾಗ ಕೋಟ್ಯಾನು ಕೋಟಿ ಜನಗಳು ಅಡ್ಡ ಬಿದ್ದು ಯೇಸುವೇ ದೇವರೆಂಬುದಾಗಿ ತಿರುಗಿಕೊಳ್ಳುವಂತ ದಿನಗಳು ಬಹಳ ಹತ್ತಿರವಾಗಿವೆ. ಅವತ್ತು ಒಬ್ಬ ತೋಮನು ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆಯನ್ನು ಸಾರಿದ. ಇವತ್ತು ಆ ತೋಮನ ಸುವಾರ್ತೆ ನಂಬಿದಂತ 5 ಕೋಟಿ ಜನರು ಇವತ್ತು ಭಾರತ ದೇಶದಲ್ಲಿ. ಆಮೇಲೆ 5 ಕೋಟಿ ಜನರು ಇವತ್ತು ಒಂದೇ ಒಂದು ಪ್ರಾರ್ಥನೆ ಏನ್ ಗೊತ್ತಾ? ಯೇಸುವೇ ನಮ್ಮ ದೇಶದ ಮೇಲೆ ಒಂದು ಅಭಿಷೇಕವನ್ನು ತೆಗೆದುಕೊಂಡು ಬಾ, ನಮ್ಮ ದೇಶದ ಮೇಲೆ ಒಂದು ಉಜ್ಜನ ತೆಗೆದುಕೊಂಡು ಬಾ, ನಮ್ಮ ದೇಶದ ಒಂದು ವೈರಾಗ್ಯವನ್ನು ತೆಗೆದುಕೊಂಡು ಬಾ, ನಮ್ಮ ದೇಶವು ನಿನಗೆ ಸ್ವಂತ ಅಡ್ಡ ಬಿದ್ದು ಯೇಸು ದೇವರನ್ನಾಗಿ ಸ್ವೀಕಾರ ಮಾಡಬೇಕು. ಆ ರೀತಿಯಾದಂತ ಒಂದು ಜನರ ಸಂಖ್ಯೆಯನ್ನು ಎಬ್ಬಿಸಬೇಕಾಗಿ ಪ್ರಾರ್ಥನೆ ನಮ್ಮ ಜನರು ನೋಡ್ತಾ. ಆಮೇಲೆ ಗಿದ್ಯೋನನು ಎಷ್ಟು ಜನರು ಅವನಿಗೆ ಜರುಗಿದ್ದು? ಓನ್ಲಿ 300 people. 300 ಜನರಿಂದ ಇಡೀ ವೈರಿಗಳ ಪಾಳ್ಯವನ್ನೇ ನಾಶ ಮಾಡಿದ. ಅವರಿದ್ದೆಷ್ಟು? 20,000ಕ್ಕಿಂತ ಹೆಚ್ಚು ಜನ ಇತ್ತು. ಹೇಗೆ ನಾಶ ಮಾಡಲಿಕ್ಕೆ ಸಾಧ್ಯವಾಯಿತು? ಈ 300 ವ್ಯಕ್ತಿಗಳ ಮೇಲೆ ದೇವರಾತ್ಮನ ಅಭಿಷೇಕದ ನಿಮಿತ್ತವಾಗಿ ವೈರಿಗಳನ್ನು ನಾಶ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕೂಡ ದೇವರು ಈ ಒಂದು ದಿನದಲ್ಲಿ ಕೂಡ ದೇವರು ನಿಮ್ಮನ್ನು ಅಭಿಷೇಕ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮನ್ನು ಅಭಿಷೇಕ ಮಾಡುವಾಗ ನಿಮ್ಮ ಒಳಗಡೆ ಯಾವ ರೋಗಗಳು ವಾಸ ಮಾಡಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮೇಲೆ ದೇವರಾತ್ಮನ ಅಭಿಷೇಕ ಬರುವಾಗ ಯಾವ ವ್ಯಕ್ತಿ ನೀವು ಭಯಪಡೋದ ಅವಶ್ಯಕತೆ ಇಲ್ಲ. ನಿಮ್ಮ ಮೇಲೆ ದೇವರಾತ್ಮ ಅಭಿಷೇಕ ಬರುವಾಗ ಯಾವ ವ್ಯಕ್ತಿಗಳಿಗೆ ನೀವು ಭಯಪಡೋದ ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿ ಯಾವ ವ್ಯಕ್ತಿಗೂ, ಯಾವ ಮನುಷ್ಯರಿಗೂ, ಯಾವ ಜಾತಿ ಜನಾಂಗಕ್ಕೂ ಭಯಪಡದೆ ಧೈರ್ಯವಾಗಿ ಗಂಟುಘೋಷವಾಗಿ ಸುವಾರ್ತೆಯನ್ನು ಸಾರಲಿಕ್ಕೆ ಸಾಧ್ಯ. ಆಮೇಲೆ